ಲೋಕಸಭೆ ಚುನಾವಣೆ ವೇಳೆ ಅಕ್ರಮ ಎಸಗಿದ್ದಾರೆ ಎನ್ನುವ ಆರೋಪಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿಗೆ ರಾಜ್ಯ ಚುನಾವಣಾ ಆಯೋಗ ನೋಟಿಸ್ ಜಾರಿ ಮಾಡಿದೆ. 2 ಬಾರಿ ಮತ ಹಾಕಿದ್ದಾರೆ ಅಂತ ನೀವು ಆರೋಪ ಮಾಡಿದ್ರಿ. ಶಕುನ್ ರಾಣಿ ಎಂಬುವರಿಂದ 2 ಬಾರಿ ಮತದಾನ ಅಂತ ಹೇಳಿದ್ರಿ. ಇದರ ಬಗ್ಗೆ ನಿಮ್ಮಲ್ಲಿ ದಾಖಲೆ ಇದ್ರೆ ಸಲ್ಲಿಸಿ. ನಾವು ಅವರನ್ನ ವಿಚಾರಿಸಿದ್ದೇವೆ. ಅವರು ಒಂದೇ ಮತ ಹಾಕಿದ್ದಾರೆ, ಒಂದೇ ಬಾರಿ ಮತ ಚಲಾವಣೆ ಮಾಡಿದ್ದಾರೆ. ನೀವು ಬಿಡುಗಡೆ ಮಾಡಿದ ದಾಖಲೆ ಯಾವುದು? ಅದು ನಮ್ಮ ಚುನಾವಣಾ ಆಯೋಗದ ಡೇಟಾ ಅಲ್ಲ, ಮತದಾನದ ಅಧಿಕಾರಿ ಕೊಟ್ಟಿರುವುದು ಅಲ್ಲ, ಅದು ಬೇರೆಯದು ಅಂತ ತಿಳಿದು ಬಂದಿದೆ. ಹೀಗಾಗಿ ದಾಖಲೆಗಳನ್ನು ಸಲ್ಲಿಸಿ ಅಂತ ಹೇಳಿದ್ದಾರೆ. ನಾವು ವಿಚಾರಣೆಯನ್ನು ಮಾಡ್ತೇವೆ. ರಾಹುಲ್ ಗಾಂಧಿಗೆ ಹೀಗೆ ಚುನಾವಣಾ ಆಯೋಗ ಒಂದು ನೋಟಿಸ್ ಜಾರಿ ಮಾಡಿದೆ. ನೋಟಿಸ್ನಲ್ಲಿ ವಿವರವಾಗಿ ತಿಳಿಸಿದ್ದಾರೆ. ನೋಡಿ, ಬೆಂಗಳೂರಿನ ಕೇವಲ ಇದೊಂದು ಮಾತ್ರ ಅಲ್ಲ, ಬೆಂಗಳೂರಿನ ಮಹದೇವಪುರ ಕ್ಷೇತ್ರವನ್ನೇ ಪರ್ಟಿಕ್ಯುಲರ್ ಆಗಿ ಕೋಟ್ ಮಾಡಿದ್ದು ಅವತ್ತು ರಾಹುಲ್ ಗಾಂಧಿ. ಒಂದೇ ಫೋಟೋ 3 ರಿಂದ 4 ಬೂತ್ಗಳಲ್ಲಿ ಒಂದೇ ದಿನ ಮತ ಚಲಾವಣೆ ಮಾಡಿರುವಂಥ ಡೇಟಾ ಅದು. ಹೆಸರು ಏನೋ ಆಲ್ಫಾಬೆಟಿಕ್ ABCD ಅಂತ ಹೇಳಿ ಹೆಸರಿಲ್ಲ ಅಂಥವರು ಕೂಡ ಮತದಾನ ಮಾಡಿದ್ದಾರೆ ಅನ್ನೋದು ರಾಹುಲ್ ಗಾಂಧಿ ಆರೋಪ. ವಿಳಾಸವೇ ಇಲ್ಲ ಅಂಥವರು ಮತದಾನ ಮಾಡಿದ್ದಾರೆ. ಒಂದೇ ವಿಳಾಸದಲ್ಲಿ 60 ಜನ 80 ಜನ ಮತದಾರರಿರುವಂಥ ಕುಟುಂಬ, ಅದು ಬೆಂಗಳೂರಿನ ಮಹದೇವಪುರ ಕ್ಷೇತ್ರದಲ್ಲಿ. ಒಂದು ಮನೆಯಲ್ಲಿ 80 ಜನ. ಇತ್ತೀಚೆಗೆ 8 ಜನ ಇರೋದೇ ಭಾರಿ ಕಷ್ಟ ಬೆಂಗಳೂರಲ್ಲಿ. 80 ಜನ ಹೆಂಗೆ ಅನ್ನೋದು ರಾಹುಲ್ ಗಾಂಧಿ ಪ್ರಶ್ನೆ ಆಗಿತ್ತು. ಇದೆಲ್ಲದಕ್ಕೆ ಕುರಿತಂತೆ ಈಗ ಚುನಾವಣಾ ಆಯೋಗ ನೋಟಿಸನ್ನು ಜಾರಿ ಮಾಡಿದೆ. ನೋಟಿಸ್ಗೆ ಯಾವ ರೀತಿ ಉತ್ತರ ಕೊಡ್ತಾರೆ, ಯಾವ ದಾಖಲೆಗಳನ್ನು ಸಲ್ಲಿಸ್ತಾರೆ